ವ್ಯಾಸ ವಿದ್ಯಾಪೀಠದ ವಿದ್ಯಾರ್ಥಿಗಳು ಬಹಳ ಉತ್ತಮವಾದ ರೀತಿಯಲ್ಲಿ ರಾಶಿಯ ಬಗ್ಗೆ ಪರಿಚಯಾತ್ಮಕವಾದ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಚಿಕ್ಕ ವಯಸ್ಸಿನ ಮಕ್ಕಳಾದರೂ ಕೂಡ ಆ ರಾಶಿಗಳ ಬಗ್ಗೆ ಬೃಹಜ್ಜಾತಕಾದಿ ಗ್ರಂಥಗಳನ್ನು ತಾವೇ ಅವಲೋಕನ ಮಾಡಿ ಹೇಳಿದ್ದು ಬಹಳ ವಿಶೇಷವಾದದ್ದು. ಅದರಲ್ಲಿಯೂ ಶ್ಲೋಕಗಳ ರಚನೆ ಜಯತೀರ್ಥ ಮತ್ತು ರಂಗವಿಠಲ ಇವರಿಬ್ಬರೂ ಕೂಡ ಬೇರೆ ಬೇರೆ ವೃತ್ತಗಳಲ್ಲಿ ಅತ್ಯಂತ ಸುಂದರವಾಗಿ ಆ ಚಿಕ್ಕ ವಯಸ್ಸಿನಲ್ಲಿ ಮಾಡುವುದು ಬಹಳ ಕಷ್ಟವಾಗಿದ್ದರೂ ಕೂಡ ಅಷ್ಟು ಸೊಗಸಾಗಿ ಶ್ಲೋಕಗಳನ್ನು ಗುರುಗಳ ಬಗ್ಗೆ ಮಾಡಿ ಆ ರಾಶಿಯ ಸಾಮ್ಯದ ಚಿಂತನವೂ ಬಹಳ ಸೊಗಸಾಗಿತ್ತು. ಶ್ಲೋಕದ ರಚನೆಯೂ ಕೂಡ ಒಳ್ಳೆ ಸಾಹಿತ್ಯದ ವ್ಯುತ್ಪತ್ತಿಪೂರ್ವಕವಾಗಿ ಮಾಡಿದ್ದಾರೆ. ಅದರಂತೆ ವಾಗೀಶ ಮತ್ತು ಸತ್ಯಧೀರ ಸಂಖ್ಯಾಬಂಧದ ಬಗ್ಗೆ ಬಹಳ ನಮ್ಮ ಅರುಣಾಚಾರ್ಯರು ಹೇಳಿದರು, ಬಹಳ ಕಷ್ಟ ನೆನಪಿನಲ್ಲಿಟ್ಟುಕೊಳ್ಳೋದು. ಅಂಥ ಸಂಖ್ಯೆಗಳನ್ನು ಚೆನ್ನಾಗಿ ನೆನಪಿನಲ್ಲಿಟ್ಟುಕೊಂಡು ಆ ರೀತಿ ಅದನ್ನು ಜೋಡಣೆ ಮಾಡಿದ್ದು. ಇದೇ ರೀತಿ ಮುಂದೆ ಶ್ರೀಮದಾಚಾರ್ಯರ ಟೀಕಾಕೃತ್ಪಾದರ ಗ್ರಂಥಗಳಲ್ಲಿರುವ ಪದಗಳನ್ನು ಆ ಪ್ರಮೇಯಗಳನ್ನು ಚೆನ್ನಾಗಿ ನೆನಪಿನಲ್ಲಿಟ್ಟುಕೊಂಡು ಪರೀಕ್ಷೆಯನ್ನು ಕೊಡುವುದಕ್ಕೆ ವಿಶೇಷವಾದ ಶಕ್ತಿಯನ್ನು ದೇವರು ಅವರಿಗೆ ಕೊಡ್ತಾನೆ. ಅದರಂತೆ ವಾಚಸ್ಪತಿ ಮಾತರಿಶ್ವ ರಾಶಿಗಳ ಬಗ್ಗೆ ಬಹಳ ಚೆನ್ನಾಗಿ ಪರಿಚಯವನ್ನು ಮಾಡಿಸಿದ್ದಾರೆ. ಮಧ್ವನಾಥ ಚೆನ್ನಾಗಿ ನಿರ್ವಹಣೆಯನ್ನು ಮಾಡಿದ್ದಾನೆ. ಸರ್ವಜ್ಞ ಅಂತ ರಾಶಿಗಳ ಲಕ್ಷಣಗಳನ್ನೆಲ್ಲ ಬಹಳ ಚೆನ್ನಾಗಿ ನಿರೂಪಣೆ ಮಾಡಿದ್ದಾನೆ. ಅನಿರುದ್ಧ ವೇದಘೋಷಗಳನ್ನು ಮಾಡಿ ಇವರೆಲ್ಲ ಮಕ್ಕಳು ತಾವೇ ಸೇರಿಕೊಂಡು ಕಾರ್ಯಕ್ರಮವನ್ನು ಮಾಡಿ ಇದನ್ನು ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ. ಒಂದೇ ಒಂದು ಕಾರ್ಯಕ್ರಮ ಅವರು ಚೆನ್ನಾಗಿ ಮಾಡಿದ್ದಾರೆ. ನಮಗೊಂದು ಸಮಸ್ಯೆಯಾಗಿದೆ. ಈಗ ಚಾತುರ್ಮಾಸ ನಾವು ಇಲ್ಲಿ ಮುಂದುವರಿಸಬೇಕಾ, ಬೇರೆ ಊರುಗಳಿಗೆ ಹೋಗಬೇಕಾ ಅಂತ ಸಮಸ್ಯೆಯಾಗಿದೆ. ಯಾಕೆಂದರೆ ಅವರು ನಮ್ಮ ಗುರುಗಳನ್ನು 12 ರಾಶಿಗಳಿಗೆ ಓಡಾಡಿಸಿಬಿಟ್ರು. ಹೀಗಾಗಿ ಗುರು ಸಿಂಹದಲ್ಲಿ ಬಂದಾಗಾಯಿತು ಅಂತೇನು ಗೋದಾವರಿಗೆ ಹೋಗಬೇಕಾ, ಅಥವಾ ಕನ್ಯಾದಲ್ಲಿ ಗುರು ಬಂದ ಅಂತ ಕೃಷ್ಣಾ ತೀರಕ್ಕೆ ಹೋಗಿ ಚಾತುರ್ಮಾಸ್ಯ ಮುಂದುವರಿಸ್ಬೇಕಾ, ಏನು ಗೊತ್ತಾಗ್ತಾ ಇಲ್ಲ. ಆದರೂ 12 ರಾಶಿಯಲ್ಲಿದೆ ಅಂತ ಹೇಳಿದ ಮೇಲೆ ಎಲ್ಲಿ ಹೋಗೋದು ಕಷ್ಟ, ಒಂದು ಕಡೆಗೆ ಹೋಗೋದು ಕಷ್ಟ, ಬೇರೆ ಬೇರೆ 12 ನದಿಗಳಿಗೆ ಹೇಗೆ ಹೋಗೋದು. ಆದರೆ ಒಂದು ಸಮಾಧಾನ, ಮುಖ್ಯವಾದದ್ದು ಮೂಲರಾಮದೇವರ ವೇದವ್ಯಾಸದೇವರ ಸನ್ನಿಧಾನದಲ್ಲಿ ಎಲ್ಲ ನದಿಗಳೂ ಇರುತ್ತದೆ. ಆದ್ದರಿಂದ ಇಲ್ಲೇ ಚಾತುರ್ಮಾಸ್ಯ ಮುಂದುವರಿಸಬಹುದು ಅಂತ ಧೈರ್ಯದಿಂದ ಉಪನ್ಯಾಸವನ್ನು ಮುಂದೆ ಪ್ರಾರಂಭ ಮಾಡಿದೆ. ಇದಕ್ಕೆಲ್ಲ ವಿಶೇಷವಾಗಿ ಪ್ರಯತ್ನ, ಅವರಿಗೆ ಪಾಠವನ್ನು ಹೇಳಿ ಪ್ರೋತ್ಸಾಹನೆಯನ್ನು ಕೊಟ್ಟು ಚೆನ್ನಾಗಿ ಚಿಂತನವನ್ನು ಮಾಡಿಸಿ ಸಿದ್ಧಪಡಿಸಿದ್ದು ಪಂಡಿತ ಪದ್ಮನಾಭಾಚಾರ್ಯರು. ಅವರಿಗೆ ವಿಶೇಷವಾಗಿ ಈ ಶ್ರೇಯಸ್ಸು ಸೇರಬೇಕಾದದ್ದು. ಇದೇ ರೀತಿ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಸ್ವಯಂ ಸೇವಕರ ಬಗ್ಗೆ ಪಂಡಿತ ಜಯತೀರ್ಥಾಚಾರ್ಯರು ಈಗಾಗಲೇ ಹೇಳಿದ್ದಾರೆ. ಬಹಳಷ್ಟು ಹೇಳಬೇಕಾದದ್ದಿದೆ. ಪ್ರತಿದಿನವೂ ಸ್ವಲ್ಪ ಹೇಳಬೇಕು ಅಂತ ಅಂದುಕೊಂಡಿದ್ದಾರೆ, ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಮತ್ತೆ ಸಮಯಾವಕಾಶ ನೋಡಿಕೊಂಡು ನಾವು ತಿಳಿಸ್ತೇವೆ. ಸಂಕ್ಷೇಪದಲ್ಲಿ ಎಲ್ಲರ ಬಗ್ಗೆ ಹೇಳುವುದು ಅಂತಾದರೆ ಏನು ಹೇಳಬೇಕು ಅಂದರೆ ಏನೂ ಹೇಳಲಿಕ್ಕೆ ಸಾಧ್ಯವಿಲ್ಲದೇ ಇದ್ದಷ್ಟು ಸೇವೆಗಳನ್ನು ಮಾಡಿದ್ದಾರೆ. ಈ ಒಂದೇ ಮಾತಿನೊಳಗೆ ಹೇಳಬೇಕು. ಹಗಲು ರಾತ್ರಿಗಳನ್ನು ಒಂದು ಮಾಡಿ ಸೇವೆ ಮಾಡ್ತಾ ಇದ್ದಾರೆ. ಪರಿಶ್ರಮ ಬಹಳ ಇದೆ. ಪರಿಶ್ರಮದ ಜೊತೆಗೆ ಯಾರಿಗೂ ತಮ್ಮ ಮುಖ 4 ಜನರಿಗೆ ಗೊತ್ತಾಗಬೇಕು, ತಾವು ಮಾಡಿದ ಹೆಸರು ಬರಬೇಕು ಅನ್ನುವ ಅಪೇಕ್ಷೆ ಕೆಲವರಿಗಿಲ್ಲ, ಕೆಲವರಿಗಿದೆ ಅಲ್ಲ, ಯಾರಿಗೂ ಆ ಅಪೇಕ್ಷೆ ಇಲ್ಲ. ಯಾವ ಸ್ವಯಂ ಸೇವಕರಿಗೂ ಇಲ್ಲ.
ಅದು ಆಶ್ಚರ್ಯ. ಅವರು ವಿವಿಧ ವಿಭಾಗಗಳನ್ನೆಲ್ಲ ಹೇಳಿದರು. ಆ ಯಾವುದೇ ವಿಭಾಗದ ಪಾದಪೂಜಾ, ಮಂತ್ರಾಕ್ಷತೆ ಅಥವಾ ಬಡಿಸೋದು, ಅಡಿಗೆ ಮಾಡೋದು, ಸ್ಟೋರ್ ಮಾಡೋದು, ಸ್ಟೋರ್ ನೋಡಿಕೊಳ್ಳೋದು, ಸ್ವಚ್ಛತೆಯ ಕಾರ್ಯಕ್ರಮ ಮಹಿಳೆಯರೆಲ್ಲ ಮಾಡ್ತಾರೆ, ರಂಗವಲ್ಲಿ ವಿಚಾರ, ತರಕಾರಿ ಹೆಚ್ಚುವುದಾಗಿರಲಿ, ಯಾವುದೇ ವಿಭಾಗದವರು ಅತೀ ಆಶ್ಚರ್ಯ ಅಂದರೆ ನಿಷ್ಕಾಮ ಕರ್ಮದ ಒಂದು ಮಹಿಮೆ. ಭೀಮಸೇನ ದೇವರು ಆ ನಿಷ್ಕಾಮ ಕರ್ಮಗಳನ್ನೇ ಮಾಡಬೇಕು ಅಂತ ತೋರಿಸಿಕೊಟ್ಟ ಆದರ್ಶದ ಬಗ್ಗೆ ಒಂದು ಕಡೆಗೆ ಉಪನ್ಯಾಸ ನಡೀತಾ ಇದ್ದರೆ, ಆ ಭೀಮಸೇನ ದೇವರು, ಮುಖ್ಯಪ್ರಾಣ ದೇವರು ನಿಮ್ಮೆಲ್ಲರಲ್ಲಿ ಪ್ರವೇಶ ಮಾಡಿ ಆ ನಿಷ್ಕಾಮ ಕರ್ಮವನ್ನು ಮಾಡಿಸ್ತಾ ಇದ್ದಾರೆ ಎನ್ನುವ ಒಂದು ಭಾವನೆ ಬರ್ತಾ ಇದೆ. ಯಾರೂ ಮುಂದೆ ಬರೋದಿಲ್ಲ. ಎಷ್ಟೋ ಅವರು ಹೇಳಿದ ಮೇಲೇ ನಮಗೆ ಗೊತ್ತು, ಓ ಇಷ್ಟೊತ್ತು ಇವರ ಸೇವೆ ಮಾಡುತ್ತಿದ್ರಾ ಅಂತ. ಅದೇ ನಿಜವಾದ ಭಗವಂತನ ಪೂರ್ಣ ಅನುಗ್ರಹಕ್ಕೆ ಈ ಪ್ರತಿಯೊಂದು ಸೇವೆ, ಈ ಕಟ್ಟಡದ ನಿರ್ಮಾಣ, ಇನ್ನನೇಕ ವಿಧವಾದ ವ್ಯವಸ್ಥೆಗಳು, ಪ್ರತಿಯೊಂದು ಕಾರ್ಯಗಳಲ್ಲಿಯೂ ಭಾಗವಹಿಸಿದ ಪ್ರತಿಯೊಬ್ಬ ವ್ಯಕ್ತಿಗಳ ಬಗ್ಗೆ ಹೇಳಬೇಕಾದದ್ದು ಸಾಕಷ್ಟಿದೆ. ಮತ್ತೆ ಸಂದರ್ಭ ಬಂದಾಗ ತಿಳಿಸ್ತೇವೆ. ಆದರೆ ಒಟ್ಟು ಎಲ್ಲರಲ್ಲಿರುವ ಈ ದೊಡ್ಡ ಗುಣ, ನಿಷ್ಕಾಮವಾಗಿ ಹರಿಗುರುಗಳ ಪ್ರೀತಿಗಾಗಿ ಮಾಡಿದ ಸೇವೆ ಅವರಿಗೆ ಮಾತ್ರ ಅಲ್ಲ, ಅವರಿಗೂ, ಅವರ ಮಕ್ಕಳು, ಮೊಮ್ಮಕ್ಕಳು, ಅವರ ಇಷ್ಟಮಿತ್ರರು ಎಲ್ಲರಿಗೂ ಇದರಿಂದ ಪರಮ ಮಂಗಲ, ಪರಮ ಕಲ್ಯಾಣವಾಗ್ತದೆ. ಸರ್ವತೋಮುಖವಾದ ಅಭಿವೃದ್ಧಿಯನ್ನು ದೇವರು ಮಾಡ್ತಾನೆ ಎನ್ನುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಆ ರೀತಿ ನಮ್ಮ ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರು ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತೀವಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣರ್ಣಮಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಭೀಮಸೇನ ದೇವರ ಶುದ್ಧ ಭಾಗವತ ಧರ್ಮದ ವಿವಿಧ ಮುಖಗಳನ್ನು ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತನ ಪೂಜೆಯನ್ನು ಭಕ್ತಿಯಿಂದ ಮಾಡಿದರೆ ಅದು ಶುದ್ಧವಾದ ಭಾಗವತ ಧರ್ಮ ಅಂತ ಮಾತ್ರ ಅಲ್ಲ, ಭಾಗವತ ಧರ್ಮ ಇದು ಶುದ್ಧವಾಗಬೇಕಾದರೆ ಭಗವಂತನ ಆಜ್ಞೆಯ ಉಲ್ಲಂಘನೆ ಎಂದಿಗೂ ನಡೆಯಬಾರದು. ಭಗವಂತನ ದ್ರೋಹ ಮಾಡುವ, ದ್ವೇಷ ಮಾಡುವ ದುರ್ಜನರನ್ನು ಉದಾಸೀನ ಮಾಡಬಾರದು. ಅವರ ಮೇಲೆ ಪ್ರೀತಿಯನ್ನು ಮಾಡಿ ಸಹಕಾರವನ್ನಂತೂ ಎಂದಿಗೂ ಮಾಡಬಾರದು. ದೇವರೇ ಎಲ್ಲವನ್ನ ಕೊಡುತ್ತಾನೆ ಎನ್ನುವ ನಿಶ್ಚಯ ಇದ್ದಾಗ ಇನ್ನೊಬ್ಬರಿಗೆ ಕೈ ಚಾಚಬಾರದು.
ದೇವರಿಗೆ ಏನು ಸಂತೋಷವೋ ಅದನ್ನು ಮಾತ್ರ ಬೇಡಬೇಕು, ತಲೆಗೆ ಬಂದದ್ದನ್ನೆಲ್ಲ ಬೇಡಬಾರದು. ಇದೆಲ್ಲ ಸೇರಿದಾಗ ಶುದ್ಧ ಭಾಗವತ ಧರ್ಮವಾಗ್ತದೆ ಎನ್ನುವುದನ್ನು ತಿಳಿಸ್ತಾ ಅದನ್ನು ಪರಿಪೂರ್ಣವಾಗಿ ಮಾಡಿದವರು ಭೀಮಸೇನ ದೇವರು ಅಂತ ತೋರಿಸಿಕೊಡ್ತಾ ಬಂದಿದ್ದಾರೆ. ಇನ್ನೊಂದು ಮುಖವನ್ನು ತೋರಿಸ್ತಾರೆ. ವಿದ್ಯೋಪಜೀವನಂ ನೈವ ಚಕಾರಾಪದ್ಯಪಿ ಕ್ವಚಿತ್. ದೊಡ್ಡ ಆಪತ್ತು ಬಂದಾಗಲೂ ವಿದ್ಯೆಯನ್ನು ಉಪಜೀವನಕ್ಕಾಗಿ ಬಳಸಿಕೊಂಡವರಲ್ಲ. ಬಹಳ ದೊಡ್ಡದಾದಂತಹ ಭಾಗವತ ಧರ್ಮದಲ್ಲಿ ಇದು ಒಂದು ಸೇರುತ್ತದೆ ಅಂತ. ಮನುಷ್ಯ ತನ್ನ ಹೊಟ್ಟೆಗಾಗಿ ತನ್ನ ವಿದ್ಯೆಯನ್ನು ಉಪಯೋಗಿಸೋದು, ತನ್ನ ಬದುಕಿಗಾಗಿ ತನ್ನ ವಿದ್ಯೆಯನ್ನು ಉಪಯೋಗಿಸೋದು, ಬಂದ ಆಪತ್ತನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರ ತನ್ನ ವಿದ್ಯೆಯನ್ನು ಉಪಯೋಗಿಸಿಕೊಳ್ಳೋದು. ಇದನ್ನು ಕೇಳಿದರೆ ನಿಜವಾಗಿ ಯಾರ ಮನಸ್ಸಿನಲ್ಲಿ ಇದು ತಪ್ಪು ಅಂತ ಅನಿಸುತ್ತೆ ಹೇಳಿ? ಇದನ್ನೇ ತಾನೇ ಮಾಡಬೇಕು, ಇದನ್ನು ಬಿಟ್ಟು ನಾವು ಇನ್ನೇನು ಮಾಡೋದು ಅಂತ ನಮಗೆಲ್ಲ ಅನ್ನಿಸ್ತು. ವಿದ್ಯೆ ಇರೋದೇ ಬದುಕಿಗಾಗಿ. ಆದರೆ ಶುದ್ಧ ಭಾಗವತ ಧರ್ಮದಲ್ಲಿ ವಿದ್ಯೆ ಅಂದರೆ ಮುಖ್ಯವಾದ ವಿದ್ಯೆ ಅದು ಬ್ರಹ್ಮವಿದ್ಯೆ. ಆ ಬ್ರಹ್ಮವಿದ್ಯೆ, ಅದಕ್ಕೆ ಸಂಬಂಧಪಟ್ಟಂತಹ ಇನ್ನುಳಿದ ವಿದ್ಯೆಗಳು, ಇವುಗಳೆಲ್ಲವನ್ನೂ ಪಡೆದುಕೊಂಡು ಬ್ರಹ್ಮವಿದ್ಯೆಯನ್ನೂ ಪಡೆದುಕೊಂಡು ಆತ್ಮೋದ್ಧಾರವನ್ನು ಮಾಡಿಕೊಳ್ಳಬೇಕಾದದ್ದು ಮುಖ್ಯವಾದ ಗುರಿ. ಬ್ರಹ್ಮಜ್ಞಾನವನ್ನು ಕೇವಲ ಲೌಕಿಕ ಸ್ವಾರ್ಥಕ್ಕಾಗಿ ಉಪಯೋಗಿಸಿದರೆ ಅದರೊಳಗೆ ನಾವು ಸಂತೃಪ್ತರಾಗಿ ಮೂಲ ಗುರಿಯನ್ನು ಸಾಧಿಸದೇ ಹೋಗ್ತೇವೆ. ಯಾವುದಕ್ಕೋಸ್ಕರ ನಾವು ಈ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡದ್ದು, ಆ ಬ್ರಹ್ಮಜ್ಞಾನಕ್ಕೆ ಸಾಧನವಾದ ಇನ್ನಿತರ ಅನೇಕ ವಿದ್ಯೆಗಳನ್ನು, ತತ್ವಗಳನ್ನು, ಇತಿಹಾಸಗಳನ್ನು, ಋಷಿ ಮುನಿಗಳ, ಜ್ಞಾನಿಗಳ, ರಾಜರ ಚರಿತ್ರೆಗಳನ್ನು ಇತಿಹಾಸ ಪುರಾಣಾದಿಗಳ ಮೂಲಕ ನಾವು ತಿಳಿದುಕೊಂಡದ್ದೆಲ್ಲವೂ ಕೇವಲ ಹೊಟ್ಟೆಪಾಡಿಗಾಗಿ ಅಂತ ತಲೆಯಲ್ಲಿ ಇದ್ದು ಬಿಟ್ಟರೆ, ಅಷ್ಟಾದರೆ ಅವನು ಆ ವಿದ್ಯೆಯಿಂದ ತೃಪ್ತನಾಗಿ ಬಿಡ್ತಾನೆ. ಆಯ್ತಲ್ಲ, ನಾನು ಈ ವಿದ್ಯೆ ಪಡೆದುಕೊಂಡದ್ದು ಸಾರ್ಥಕ, ಇನ್ನೇನು ಬೇಕು? 2 ಹೊತ್ತು ಊಟ ಸಿಗ್ತದೆ, ಬೇಕಾದಷ್ಟು ಹಣ ಇದೆ, ಬಟ್ಟೆ ಇದೆ, ಮನೆ ಇದೆ, ವಾಹನಗಳಿವೆ. ನನ್ನ ವಿದ್ಯೆಯಿಂದ ನಾನು ಏನು ಗಳಿಸ್ಬೇಕೋ ಅದನ್ನು ಗಳಿಸಿದ್ದರಿಂದ ಏನು ಬೇಕೋ ಅದೆಲ್ಲ ಬಂತು, ಇನ್ನೇನು ಅಂತಾನೆ. ಇನ್ನೇನಲ್ಲ, ಇನ್ನೇನು ಅಂತ ಇದರೊಳಗೆ ಕಾಲ ಕಳೆದರೆ ಇನ್ನೇನು ಉಳಿತ, ಆಯುಷ್ಯ ವ್ಯರ್ಥ ಆಗಿ ಹೋಯಿತು ಅಂತ ದುಃಖ ಪಡಬೇಕೇ ಹೊರತು ಇನ್ನೇನು ನಾನು ಪಡೆಯಬೇಕಾದದ್ದು ಎಲ್ಲ ಪಡೆದಾಯಿತು ಅಂತ ತೃಪ್ತಿಯಿಂದ ಇರಬಾರದು. ಅದಲ್ಲ ವಿದ್ಯೆಯ ಗುರಿ. ನಾವೆಲ್ಲ ಈ ತತ್ವಜ್ಞಾನವನ್ನು, ವಿದ್ಯೆಯನ್ನು ಪಡೆದುಕೊಂಡದ್ದರ ಗುರಿ ಆ ಪರಮಾತ್ಮನ ಅನುಗ್ರಹ ಆಗಬೇಕು. ಏಕಾಗ್ರ ಮನಸ್ಸಿನಿಂದ ಆ ಭಗವಂತನ ಧ್ಯಾನದಲ್ಲಿ ನಾವು ಮುಳುಗಬೇಕು. ಕೊನೆಗೊಮ್ಮೆ ಆ ಭಗವಂತನ ಸಾಕ್ಷಾತ್ಕಾರ ಆಗಬೇಕು. ಆಗ ನಾವು ಗುರಿಯನ್ನು ತಲುಪಿದಂತೆ. ಸಾಕ್ಷಾತ್ಕಾರ ಆದರೆ ಆ ಭಗವಂತ ನಮಗೆ ಮೋಕ್ಷವನ್ನು ಕೊಟ್ಟೇ ಕೊಡ್ತಾನೆ, ಬೇಡ ಅಂದರೂ ಕೊಡ್ತಾನೆ. ಆದರೆ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳೋದು, ಅವನಲ್ಲಿ ಭಕ್ತಿಯನ್ನು ಮಾಡೋದು ನಮ್ಮ ಗುರಿ. ನಾವು ಮಾಡಬೇಕಾದ ಕೆಲಸ ಅಷ್ಟೇ. ಮೋಕ್ಷ ಕೊಡೋದು ಅವನ ಕೈಯಲ್ಲಿದೆ, ಕೊಟ್ಟೇ ಕೊಡ್ತಾನೆ. ನಮ್ಮ ಎಲ್ಲ ಪ್ರವೃತ್ತಿಗಳ ಒಂದು ಉದ್ದೇಶ ಅದು ಬ್ರಹ್ಮಜ್ಞಾನ ಆಗಿರಬೇಕು, ಬ್ರಹ್ಮ ಸಾಕ್ಷಾತ್ಕಾರ ಆಗಿರಬೇಕು, ಭಗವಂತನ ಭಕ್ತಿ ಆಗಿರಬೇಕು. ತದ್ವಾರ ಭಗವಂತನ ಅನುಗ್ರಹ, ಅದನ್ನು ನಾವು ಗುರಿಯಾಗಿಟ್ಟುಕೊಂಡ್ರೆ ಅಲ್ಲಿಯವರೆಗೆ ನಾವು ಪ್ರಯತ್ನ ಮಾಡುತ್ತೇವೆ, ಅಲ್ಲಿಯವರೆಗೆ ಓಡುತ್ತೇವೆ. ನಮ್ಮ ಗುರಿಯೇ ಹಣ ಆದರೆ, ನಮ್ಮ ಗುರಿಯೇ ಐಷ ಆರಾಮಗಳಾದರೆ, ನಮ್ಮ
ತಾತ್ಕಾಲಿಕವಾಗಿ ಬಂದ ರೋಗ ರುಜಿನಗಳು ಕಷ್ಟ ಕಾರ್ಪಣ್ಯಗಳ ಪರಿಹಾರ ಅನ್ನುವುದು ಆಗಿಬಿಟ್ರೆ ಅಷ್ಟಾದರೆ ಸಾಕು ಅಂತೇವೆ ನಾವು, ಮುಗಿತಲ್ಲ ಅಂತ. ಈ ದೃಷ್ಟಿಯಲ್ಲಿ ವಿದ್ಯೆಯನ್ನು ಉಪಜೀವನಕ್ಕಾಗಿ ಬೆಳೆಸಬೇಡಿ, ಅದು ಶುದ್ಧ ಭಾಗವತ ಧರ್ಮ ಆಗೋದಿಲ್ಲ. ಗುರಿಯನ್ನು ತಲುಪದ ಧರ್ಮ ಅದು ಯಾವ ಧರ್ಮ? ಮರ್ಮವನ್ನು ತಿಳಿಯದೇ ಅನುಸರಿಸಿದ ಧರ್ಮ ಅದು ನಿಜವಾದ ಧರ್ಮ ಅಲ್ಲ. ಅದಕ್ಕಾಗಿ ಶ್ರೀಮದಾಚಾರ್ಯರಂತಾರೆ, ವಿದ್ಯೋಪಜೀವನಂ ನೈವ ಚಕಾರ ಆಪದ್ಯಪಿ ಕ್ವಚಿತ್. ಸುಖವಾಗಿದ್ದಾಗ ವಿದ್ಯೋಪಜೀವನ ಮಾಡಲಿಲ್ಲ ಅನ್ನುವುದು ದೊಡ್ಡದಲ್ಲ, ಆಪತ್ತು ಅಂತ ಜನರ ದೃಷ್ಟಿಯಲ್ಲಿ. ಭೀಮಸೇನ ದೇವರಿಗೆ ಅದು ಆಪತ್ತೇ ಅಲ್ಲ, ಲೋಕದೃಷ್ಟಿಯಲ್ಲಿ ಅದು ದೊಡ್ಡ ಆಪತ್ತಿನ ಪ್ರಸಂಗ ಅಂತಾಗಿದ್ದರೂ ಕೂಡ ಆ ಸಂದರ್ಭದಲ್ಲಿಯೂ ಭೀಮಸೇನ ದೇವರು ಶುದ್ಧ ಧರ್ಮವನ್ನು ಅನುಸರಣೆ ಮಾಡಿ ನಮಗೆಲ್ಲ ತೋರಿಸಿಕೊಟ್ಟಿದ್ದಾರೆ ಅಂತ ಉದಾಹರಣೆ ಕೊಡ್ತಾರೆ. ಅಥೋನ ಧರ್ಮನಹುಷೌ ಪ್ರತ್ಯುವಾಚ ಕಥಂಚನ. ವನವಾಸದ ಪ್ರಸಂಗ. ವನವಾಸ ಅಂದ್ರೇ ಒಂದು ಕಷ್ಟದ ಪ್ರಸಂಗ. ಮೊದಲು ಅಂದರೆ ಮನುಷ್ಯ ಕೆಲವು ಸಂದರ್ಭದೊಳಗೆ ಇಡೀ ಒಂದು ದೊಡ್ಡದಾದ ಕಾಲದ ದೊಡ್ಡ ಮೊತ್ತ, ದೊಡ್ಡ ಪೀರಿಯಡ್ಡನ್ನೇ ತಾನು ಅದಕ್ಕೆ ಕನ್ಸೆಷನ್ ಕೊಟ್ಟು ಇಟ್ಕೊಂಡ್ಬಿಟ್ಟಿರ್ತಾನೆ. ಈ ಸಂದರ್ಭದಲ್ಲಿ ನಾನು ಸ್ವಲ್ಪ ಧರ್ಮ ಸಂಕೋಚ ಮಾಡಿದರೆ ಅಡ್ಡಿ ಇಲ್ಲ ಅಂತ ತಾನೇ. ಇದೇನು ಮಳೆಗಾಲ, ಸ್ವಲ್ಪ ಮಡಿ ಸಂಕೋಚ ಆದರೆ ನಡೀತದೆ ಅಂತ ನಾನೇ ಮಾಡ್ಕೊಂಡು ಬರೆದಿಟ್ಕೊಂಡ್ಬಿಡೋದು ಒಂದು ಕಡೆ. ಹಾಗೆ ಇದು ನಮ್ಮ ಬಳಗದವರದ್ದು ಯಾರದೋ ಮದುವೆ ಸಂದರ್ಭ ಇದೆ ಅಂದರೆ ಮದುವೆ ಇನ್ನೂ ಫಿಕ್ಸ್ ಆಗಿರ್ತದೆ. ಮದುವೆ ಮುಂದೆ 3-4 ತಿಂಗಳಾದ ಮೇಲೆ ಮದುವೆ ಇರುತ್ತದೆ. ಮದುವೆ ಫಿಕ್ಸ್ ಆಯಿತು, ಇನ್ನು ಮುಂದೆ 4 ತಿಂಗಳಿಗೆ ಮದುವೆ ಅಂದರೆ ಇದೆಲ್ಲ ಮದುವೆ ಸಂದರ್ಭ, ಗಲಾಟೆ ಇರೋದೆ. ಈಗೆಲ್ಲ ಸ್ವಲ್ಪ ಸಂಕೋಚ ಆದರೂ ನಡೀತಿದೆ. ಸ್ನಾನ, ಸಂಧ್ಯಾ ವಂದನ, ಪೂಜೆಗೆ ಒಂಚೂರು ಸಂಕೋಚ ಮಾಡಿದೆ. ಏನು ಯಾರದೋ ಮದುವೆ, ಅಲ್ಲಿಯೋ ಯಾರದೋ ಮನೆಯೊಳಗಿದ್ದು ನೀ ಯಾಕೆ ಪೂಜಾ ಸಂಕೋಚ ಮಾಡಿ? ನಿನಗೇನು ಸಂಬಂಧ? ಅವನಿಗೇನೋ ಒಂದು ಅವಕಾಶ ಬೇಕಷ್ಟೇ, ಏನೋ ಒಂದು ಕಾರಣ ಬೇಕು ಸಂಕೋಚ ಮಾಡೋದಕ್ಕೆ. ಹೀಗೆಲ್ಲ ಸಂಕೋಚ ಮಾಡುವುದಲ್ಲ. ಆಪತ್ತು ತನಗೆ ಬಂದರೂ ಸಂಕೋಚ ಮಾಡಬಾರದು. ಅದು ನಿಜವಾದಂತಹ ಧರ್ಮದ ನಿಷ್ಠೆ. ಅದನ್ನು ತೋರಿಸಿಕೊಡ್ತಾರೆ. ವನವಾಸ ಅನ್ನೋದೇ ಒಂದು ಕಷ್ಟದ ಪ್ರಸಂಗ. ಸರಿ, ಈ ಸಂದರ್ಭದೊಳಗೆ ಒಟ್ಟಾರೆ ಧರ್ಮ ಸಂಕೋಚ ಅಂತ ಮಾಡಲಿಲ್ಲ. ಏನೂ ಧರ್ಮಕ್ಕೆ ಸಂಕೋಚ ಇಲ್ಲದಂತೆ ಧರ್ಮವನ್ನು ಅನುಷ್ಠಾನ ಮಾಡಿದ್ದಾರೆ ಪಾಂಡವರು. ಅನ್ನದಾನ, ಜ್ಞಾನದಾನ ಎಲ್ಲವನ್ನೂ ಮಾಡಿದ್ದಾರೆ. ಭೀಮಸೇನ ದೇವರು ಅದೇ ಒಂದು ಸಂದರ್ಭದಲ್ಲಿ ನಡೆದಂತಹ ಘಟನೆ. ಒಬ್ಬ ಬ್ರಾಹ್ಮಣನ ಅರಣಿ, ಯಾವ ಅರಣಿಯಿಂದ ಮಥನ ಮಾಡಿ ಅಗ್ನಿಯನ್ನು ಪಡೆಯಬೇಕು, ಅರಣಿ ಪಾತ್ರ, ಅದನ್ನು ಅಪಹಾರ ಮಾಡಿಕೊಂಡು ಜಿಂಕೆ ಹೋದಾಗ ಅದನ್ನು ಬೆನ್ನು ಹತ್ತಿ ತರಬೇಕು ಅಂತ ಎಲ್ಲ ಪಾಂಡವರು ಓಡಿದ್ದಾರೆ. ಒಬ್ಬ ಬ್ರಾಹ್ಮಣನ ಅರಣಿ ಪಾತ್ರ ಕಳೆದಿದೆ ಅಂದರೆ, ಹೋಗಿದೆ ಅಂದರೆ ಅದನ್ನು ತಂದು ಕೊಡೋದಕ್ಕೆ ಅಷ್ಟು ತಮ್ಮದೇ ಜವಾಬ್ದಾರಿ ಎನ್ನೋ ದೃಷ್ಟಿಯಲ್ಲಿ. ನಾವೇನು ರಾಜರೇನು? ನಮ್ಮ ಪಾಟಿಗೆ ನಾವೇ ವನವಾಸಕ್ಕೆ ಬಂದು ಕೂಳ್ತೀವಿ, ಇನ್ನೊಬ್ಬರ ಉಸಾಬರಿ ನಮಗ್ಯಾಕೆ ಅಂತ ಕೊಡಬಹುದಾಗಿತ್ತು ಪಾಂಡವರು. ಆದರೆ ಒಬ್ಬ ಬ್ರಾಹ್ಮಣ ತನ್ನ ಯಜ್ಞವನ್ನು ಮಾಡುವುದಕ್ಕೆ ವಿಘ್ನ ಬರಬಾರದು ಅನ್ನುವುದಕ್ಕೆ, ಆ ಧರ್ಮ ಉಳಿಸಬೇಕು ಅನ್ನುವ ಒಂದು ಕಾಳಜಿ, ಧರ್ಮ ಮಾಡುವವರಿಗೆ ಬಂದ ಕಷ್ಟ ಪರಿಹಾರ ಮಾಡೋದೊಂದು ಧರ್ಮ ಅನ್ನುವಂತಹ ಅವರ ಪ್ರಜ್ಞೆ, ಓಡಿ ಬೆನ್ನು ಹತ್ತಿ ಅದನ್ನು ತಂದು ಕೊಡಬೇಕು ಅಂತ ಹೊರಟಿದ್ದಾರೆ. ಬಹಳ ನೀರಡಿಕೆಯಾಗಿದೆ. ನೀರು ಕುಡಿಯಬೇಕು ಅಂತ ಒಂದು ಕಡೆಗೆ ಹೋದರೆ ಸ್ವತಃ ಯಮಧರ್ಮ ಯಕ್ಷನ ರೂಪದಲ್ಲಿ ಬಂದು ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಈ ನೀರು ಮುಟ್ಲಿಕ್ಕೆ ನಿಮಗೆ ಬಿಡ್ತೇನೆ, ಇಲ್ಲದಿದ್ದರೆ ಬಿಡೋದಿಲ್ಲ ಅಂತ. ಅವನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿಕ್ಕಾಗದೆ ಎಲ್ಲರೂ ಅಲ್ಲಿ ಮಲಗಿಬಿಡ್ತಾರೆ. ಆಗ ಭೀಮಸೇನ ದೇವರು ಉತ್ತರ ಕೊಡೋದಿಲ್ಲ. ಉಳಿದವರು ಕೊಡ್ತಾರೆ, ಬಿಡ್ತಾರೆ, ಮಾತು ಬೇರೆ. ಭೀಮಸೇನ ದೇವರೇ ಯಾಕೆ ಉತ್ತರ ಕೊಡಬಾರದಾಗಿತ್ತು? ಅವನು ಕೇಳೋ ಪ್ರಶ್ನೆಗೆ ಯುಧಿಷ್ಠಿರ ಬಂದು ಉತ್ತರ ಕೊಡ್ತಾನೆ. ಯುಧಿಷ್ಠಿರ ಬಂದು ಉತ್ತರ ಕೊಟ್ಟಾಗ ಭೀಮಸೇನ ದೇವರಿಗೆ ಅಷ್ಟು ಕೊಡಲಿಕ್ಕಾಗಿರಲಿಲ್ವಾ? ಸರ್ವಜ್ಞರಲ್ವಾ ಅವರು? ಯಾಕೆ ಭೀಮಸೇನ ದೇವರು ಆ ಯಕ್ಷ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ತಾವು ನೀರು ಕುಡಿಯಬಹುದಾಗಿತ್ತು?
ಉಳಿದವರನ್ನು ಎಬ್ಬಿಸಬಹುದಾಗಿತ್ತು, ಯಾಕೆ ಮಾಡಲಿಲ್ಲ ಹಾಗೆ ಅಂತ. ಅದಕ್ಕೆ ಶ್ರೀಮದಾಚಾರ್ಯರು ಹೇಳಿದರು, ವಿದ್ಯೋಪಜೀವನಂ, ನೀರು ಕುಡಿಯಬೇಕು. ಅವನು ತನ್ನ ಮಾಯೆಯಿಂದ ನಮ್ಮನ್ನು ಮಲಗಿಸಬಾರದು ಅನ್ನುವುದಕ್ಕೋಸ್ಕರ ನನ್ನ ವಿದ್ಯೆಯನ್ನು ನಾನು ಅವನಿಗೆ ಹೇಳಬೇಕು, ಉಪದೇಶ ಮಾಡಬೇಕು. ಅವನ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಬೇಕು. ಅವನ ಎಲ್ಲ ಪ್ರಶ್ನೆಗಳಿಗೂ ನನಗೆ ಉತ್ತರ ಗೊತ್ತು. ತತ್ವಜ್ಞಾನ ಚೆನ್ನಾಗಿದೆ ದೇವರ ಅನುಗ್ರಹದಿಂದ. ದೇವರ ಅನುಗ್ರಹದಿಂದ ತತ್ವಜ್ಞಾನ ಚೆನ್ನಾಗಿದ್ದರೂ ಕೂಡ ಆ ತತ್ವಜ್ಞಾನವನ್ನು ನನ್ನ ಬದುಕಿಗಾಗಿ, ನನಗೆ ಬಂದ ಆಪತ್ತಿನ ಪರಿಹಾರಕ್ಕಾಗಿ ನಾನು ಉಪಯೋಗಿಸುವುದಕ್ಕೆ ನಾನು ತಯಾರಿಲ್ಲ. ವಿಷ್ಣು ಪ್ರೀತಿಗಾಗಿ ನನಗೊಂದು ಪ್ರಶ್ನೆ ಇದೆ, ಅದಕ್ಕೆ ಉತ್ತರ ಕೊಡಿ ಅಂತ ಅವನ ಜಿಜ್ಞಾಸೆಯಿಂದ ಕೇಳಿದರೆ ಅವಶ್ಯವಾಗಿ ಉಪದೇಶ ಮಾಡುತ್ತೇನೆ. ಆದರೆ ಉಪಜೀವನಕ್ಕಾಗಿ, ಬದುಕಿಗಾಗಿ ವಿದ್ಯೆಯನ್ನು ನಾನು ಮಾರಿಕೊಳ್ಳುವುದಿಲ್ಲ ಅನ್ನೋದಕ್ಕೆ ಭೀಮಸೇನ ದೇವರು ಎಂತಹ ದೊಡ್ಡ ನೋಡಿ ಅವಮಾನ. ಇಲ್ಲಿ ಬರೀ ನೀರು ಕೊಡೋದಿಲ್ಲ ಅನ್ನೋದು ದೊಡ್ಡದಲ್ಲ, ಅವ್ರಿಗೇನು ನೀರು ಬೇಕಾಗಿದೆ, ನೀರು ಕುಡಿಯುವುದಕ್ಕಾಗಿಲ್ಲ ಅನ್ನುವುದು ದೊಡ್ಡದಲ್ಲ. ತಮ್ಮನ್ನು ಅವನು ತಾತ್ಕಾಲಿಕವಾಗಿ ಮಾಯೆಯಿಂದ ಮಲಗಿಸಿದ ಅನ್ನೋದು ದೊಡ್ಡದಲ್ಲ, ಉಳಿದವರನ್ನು ಎಬ್ಬಿಸಲಿಲ್ಲ ಅನ್ನೋದು ಮಾತ್ರ ಅಲ್ಲ, ಇದರ ಜೊತೆಗೆ ಮರ್ಯಾದೆ ಹೋಯ್ತಲ್ಲ. ಇಷ್ಟು ಸಣ್ಣ ಪ್ರಶ್ನೆಗಳಿಗೆ ಇವರಿಗೆ ಉತ್ತರ ಗೊತ್ತಿಲ್ಲ ಅಂತ ಜನ ತಿಳಿತಾರೆ. ಅಷ್ಟೆಲ್ಲ ಆದರೂ ಅದನ್ನು ಸಹನೆ ಮಾಡಿದರು. ಒಂದೇ ಒಂದು ಕಾರಣಕ್ಕಾಗಿ, ವಿದ್ಯೆಯನ್ನು ಉಪಜೀವನಕ್ಕಾಗಿ ಬಳಸುವುದಲ್ಲ, ಕೇವಲ ವಿಷ್ಣು ಪ್ರೀತಿಗಾಗಿ ಅದನ್ನು ಉಪಯೋಗಿಸಬೇಕೆಂಬ ಶುದ್ಧ ಭಾಗವತ ಧರ್ಮದ ಸಂರಕ್ಷಣೆಗಾಗಿ ತಮ್ಮ ಯಾವುದೇ ವಿಧವಾದ ಲೌಕಿಕವಾದ ಫಲಗಳನ್ನು ಅಲ್ಲಿ ಅವರು ಮುಂದೆ ಇಟ್ಟುಕೊಳ್ಳಲಿಲ್ಲ. ಮಾನವೋ ಅವಮಾನವೋ, ಸಜ್ಜನರಿಗೆ ಯಥಾರ್ಥ ಜ್ಞಾನ ಆಗೇ ಆಗತ್ತೆ, ದುರ್ಜನರಿಗೆ ಏನು ಮಾಡಿದರೂ ತಪ್ಪು ತಿಳುವಳಿಕೆ ಇರೋದೇ, ಅವರ ಹಾಗೇ ತಿಳಿಯಲಿ, ಆದರೆ ನಾನು ಮಾತ್ರ ವಿದ್ಯೋಪಜೀವನ ಮಾಡೋದಿಲ್ಲ ಅಂತ. ಯುಧಿಷ್ಠಿರ ಬಂದು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ. ಆಗ ಯಕ್ಷನಿಗೆ ಬಹಳ ಸಂತೋಷ ಆಯಿತು. ಯಾರಾದರೂ ಇನ್ನೊಬ್ಬರನ್ನು ಬೇಕಾದರೆ ಎಬ್ಬಿಸ್ತೇನೆ, ನೀನಂತೂ ಒಬ್ಬ ಇದ್ದೀಯ, ಇನ್ನೊಬ್ಬರನ್ನು ಬೇಕಾದರೆ ಎಬ್ಬಿಸ್ತೇನೆ, ನೀನು ಯಾರನ್ನು ಹೇಳ್ತೀಯೋ ಹೇಳು ಅಂದರೆ ಭೀಮಸೇನ ದೇವರ ಹೆಸರು ಹೇಳೋದಿಲ್ಲ, ಅರ್ಜುನನ ಹೆಸರು ಹೇಳೋದಿಲ್ಲ, ನಕುಲನ ಹೆಸರು ಹೇಳುತ್ತಾನೆ. ಯಕ್ಷ ಕೇಳ್ತಾನೆ, ಭೀಮ ಅಂದರೆ ನಿನಗೆ ಪ್ರಾಣ, ಭೀಮ ಅಂದರೆ ನಿನಗೆ ಪ್ರಾಣ ಅಲ್ಲ, ಜಗತ್ತಿಗೆ ಪ್ರಾಣ. ಜಯ ಜಯ ಜಗತ್ರಾಣ, ಜಗದೊಳಗೆ ಸುತ್ರಾಣ. ಅಂಥ ಭೀಮಸೇನ ದೇವರನ್ನು ಎಬ್ಬಿಸು ಅಂತ ಕೇಳೋದು ಬಿಟ್ಟು ನಕುಲನನ್ನು ಎಬ್ಬಿಸು ಅಂತ ಯಾಕೆ ಕೇಳಿದೆ ಅಂತ ಅವನಂದ. ನಾನಂತೂ ಎಚ್ಚರ ಇದ್ದೇನೆ, ಕುಂತಿಯ ಮಗನಾಗಿ ಒಬ್ಬ, ಭೀಮನನ್ನು ಎಬ್ಬಿಸಿಬಿಟ್ರೆ ಇಬ್ಬರು ಕುಂತಿಯ ಮಕ್ಕಳೇ ಇದ್ದಾಗತ್ತೆ. ಮಾದ್ರಿ ಪುತ್ರರನ್ನು ಒಬ್ಬರನ್ನು ಎಬ್ಬಿಸಿದಂತಾಗೋದಿಲ್ಲ, ಪಕ್ಷಪಾತ ಆಗತ್ತೆ. ಅದಕ್ಕಾಗಿ ಕುಂತಿಗೆ ನಾನೊಬ್ಬ ಮಗನಾದರೆ ಮಾದ್ರಿಯ ಮಗನಾಗಿ ಅವಳ ಹೆಸರು ಹೇಳಿಕೊಂಡು ಒಬ್ಬ ಇರಲಿ ಅಂತ ನಕುಲನನ್ನು ಹೇಳಿದ್ದೇನೆ ಅಂತ ಹೇಳಿದಾಗ ಆ ಯಕ್ಷ ರೂಪದಲ್ಲಿರುವ ಯಮಧರ್ಮನಿಗೆ ಇವನ ಕಾರುಣ್ಯ, ಇವನ ಔದಾರ್ಯ ಅದನ್ನು ಕಂಡು ಸಂತೋಷವಾಗಿ ಎಲ್ಲರನ್ನೂ ಎಬ್ಬಿಸಿದ ಅಂತ ಕಥೆ ಬರ್ತದೆ. ತಿಳಿಯಬೇಕಾದ ತಥ್ಯ ಇಷ್ಟೇ, ಭೀಮಸೇನ ದೇವರು ಈ ಪ್ರಸಂಗದಲ್ಲಿ ಸರ್ವಸಮರ್ಥರಾಗಿದ್ದರೂ ಉತ್ತರ ಕೊಡದೆ ತಮ್ಮ ಶುದ್ಧ ಭಾಗವತ ಧರ್ಮವನ್ನು ಮೆರೆದಿದ್ದಾರೆ ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಇದರಿಂದ ನಾವೆಲ್ಲ ತಿಳಿಯಬೇಕಾದದ್ದು, ಅದು ಬಹಳ ದೊಡ್ಡ ಯೋಗ್ಯತೆ ಅವರಲ್ಲಿದೆ ಅಂತ ನಾವು ಯಥಾಶಕ್ತಿ ಚಿಂತನೆ ಮಾಡಿ ಉಪಾಸನೆ ಮಾಡಿ ಅವರ ಅನುಗ್ರಹ ಪಡೆಯಬೇಕು. ಆದರೂ ಅತಿಯಾಗಿ ಆಸಕ್ತರಾಗಿ ವಿದ್ಯೆಯನ್ನು ಕೇವಲ ಮಾರಾಟಕ್ಕಾಗಿಯೇ ಇಟ್ಟು, ಪ್ರತಿಷ್ಠೆ, ಮಾರಾಟ ಅಂದರೆ ದುಡ್ಡಿಗೆ ಒಂದೇ ಅಲ್ಲ, ಹಣ ಆಗಿರಬಹುದು, ಕೀರ್ತಿ ಆಗಿರಬಹುದು, ಇನ್ನನೇಕ ಲೌಕಿಕ ಉದ್ದೇಶಗಳಿಗೆ ಮಾತ್ರ, ಇನ್ಯಾರ್ಯಾರದೋ ಪ್ರೀತಿಗಾಗಿ ಮಾತ್ರ ಅದನ್ನು ಉಪಯೋಗಿಸುವುದಲ್ಲ. ಹರಿಪ್ರೀತಿಗಾಗಿ, ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಆ ವಿದ್ಯೆಯನ್ನು ಉಪಯೋಗಿಸುವ ಸತ್ಕರ್ಮಗಳನ್ನು ಮೀಸಲಾಗಿಡುವ ಒಂದು ಪ್ರಯತ್ನ ನಮ್ಮಲ್ಲಿ ನಡೆಯಬೇಕು. ಅಂದರೆ ಎರಡು, ಒಂದು ಕರ್ಮ, ಒಂದು ವಿದ್ಯೆ. ಪೂರ್ವಾರ್ಧದಲ್ಲಿ ಯಾವ ಕರ್ಮಗಳನ್ನೂ ಸಕಾಮವಾಗಿ ಮಾಡ್ತಾ ಇರಲಿಲ್ಲ, ನಿಷ್ಕಾಮ ಕರ್ಮಗಳನ್ನೇ ಮಾಡ್ತಾ ಇದ್ದರು ಅನ್ನುವುದಕ್ಕಾಗೇ ಅಸ್ತ್ರಗಳ ಪ್ರಯೋಗವನ್ನು ಮಾಡಲಿಲ್ಲ ಅಂತ ಹಿಂದೆ ಕೇಳಿದಿರಿ. ಈಗ ಹೇಳ್ತಾ ಇದ್ದಾರೆ, ಕರ್ಮಗಳನ್ನಷ್ಟೇ ಅಲ್ಲ, ವಿದ್ಯೆಯನ್ನು, ಜ್ಞಾನವನ್ನು
ಬೇರೆ ಕಾಮನೆಗಳಿಗಾಗಿ ಉಪಯೋಗಿಸ್ತಾ ಇರಲಿಲ್ಲ. ನಿಷ್ಕಾಮವಾಗಿಯೇ ಆ ವಿದ್ಯೆಯನ್ನು ಪಡೆದುಕೊಂಡದ್ದು, ವಿದ್ಯೆಯನ್ನು ಉಳಿಸಿಕೊಂಡದ್ದು, ವಿದ್ಯೆಯನ್ನು ಉಪಯೋಗಿಸಿದ್ದು ಕೇವಲ ಹರಿಪ್ರೀತಿಗಾಗಿ. ಇದು ಭೀಮಸೇನ ದೇವರ ಶುದ್ಧವಾದ ಭಾಗವತ ಧರ್ಮ. ಅಥೋನ ಧರ್ಮ ನಹುಷವು ಪ್ರತ್ಯುವಾಚ ಕಥಂಚನ. ನಹುಷ ವೃತ್ರಾಸುರನ ಸಂಹಾರವನ್ನು ಮಾಡಿರುತ್ತಾನೆ. ಇಂದ್ರ ಬ್ರಹ್ಮಹತ್ಯಾ ದೋಷ ಬಂತು ಅಂತ ಕಮಲದ ನಾಲದಲ್ಲಿ ಕುಳಿತು 1000 ವರ್ಷ ನಿರಂತರವಾಗಿ ತಪಶ್ಚರ್ಯವನ್ನು ಮಾಡುತ್ತಾನೆ. ನಿಜವಾಗಿ ಅವನು ಆ ತಪಶ್ಚರ್ಯ ಮಾಡಿದ್ದು ಮೋಕ್ಷದಲ್ಲಿ ಆನಂದಾಭಿವೃದ್ಧಿಯಾಗಲಿ ಎನ್ನುವುದಕ್ಕೋಸ್ಕರ ತಪಶ್ಚರ್ಯ. ಯಾಕೆ ಅಂದರೆ ವೃತ್ರಾಸುರನ ಸಂಹಾರ ಮಾಡಿದ್ದು ಇದು ಲೋಕರಕ್ಷಣೆಗಾಗಿ. ನಹಿ ಲೋಕಾವನಂ ಪಾಪಂ ತ್ರೈಲೋಕ್ಯೇಶಸ್ಯ ವಜ್ರಿಣಃ. 3 ಲೋಕದ ಒಡೆಯನಾದಂತಹ ಇಂದ್ರ 3 ಲೋಕಗಳ ರಕ್ಷಣೆಯನ್ನು ಮಾಡುವ ಜವಾಬ್ದಾರಿಯನ್ನು ಹೊತ್ತವನು. ಆ ಲೋಕಕಂಟಕನಾದ ವೃತ್ರಾಸುರನನ್ನು ಸಂಹಾರ ಮಾಡಿದ್ದು ಪುಣ್ಯನೇ. ವೃತ್ರಂ ಹತ್ವಾ ಮಹಾನಾಸ. ಅವನಿಗೆ ಅದರಿಂದ ಪಾಪ ಬಂದಿಲ್ಲ, ಆನಂದಾಭಿವೃದ್ಧಿಗಾಗಿ ಮಾಡಿದ್ದಷ್ಟೇ. ಆದರೆ ಆ ಸಂದರ್ಭದಲ್ಲಿ ಸ್ವರ್ಗದಲ್ಲಿ ಯಾರು ಅಧಿಪತಿಗಳಾಗಿರಬೇಕು ಅಂತ, ಆ ಇಂದ್ರನ ಸಿಂಹಾಸನ ಖಾಲಿ ಇದೆಯಲ್ಲ, ಯಾರು ಅದನ್ನು ತುಂಬಬೇಕು ಅಂತ ಪ್ರಶ್ನೆ ಬಂತು. ಇದೇನು ದೊಡ್ಡ ವಿಚಾರ, ಬೇಕಾದಷ್ಟು ದೇವತೆಗಳಿದ್ದರಲ್ಲ, ಯಾರಾದರೂ ಕೂಡ್ಬೋದಾಗಿತ್ತು ಅಂತ. ದೇವತೆಗಳಲ್ಲಿ ಒಂದು ನಿಯಮ, ಒಬ್ಬ ದೇವತೆ ಇನ್ನೊಬ್ಬ ದೇವತೆಯ ಸಿಂಹಾಸನದ ಮೇಲೆ ಪದವಿಯ ಮೇಲೆ ಕೂಡುವುದಿಲ್ಲ. ಪರಮಾತ್ಮ ಯಾರ ಯೋಗ್ಯತೆಗೆ ಅನುಗುಣವಾಗಿ ಯಾವ ಯಾವ ಪದವಿಯನ್ನು ಕೊಟ್ಟಿದ್ದಾನೆ ಅದನ್ನೇ ಪರಿಪಾಲನೆ ಮಾಡಬೇಕವರು. ಅವರಿಲ್ಲ ಅಂತ ಅವರ ಆಜ್ಞೆಯಿಂದ ಬೇರೆಯವರು ಕೆಲಸ ಮಾಡಬಹುದೇ ಹೊರತು ಆ ಸ್ಥಾನದಲ್ಲಿ ಅವರು ಕೂಡೋ ಹಾಗಿಲ್ಲ, ಸಿಂಹಾಸನ ಖಾಲಿ ಇಡೋ ಹಾಗಿಲ್ಲ. ಈ ಮಧ್ಯದಲ್ಲಿ ಏನು ಮಾಡಬೇಕು ಅಂತ ಅದಕ್ಕೆ ವಿಚಾರ ಮಾಡಿದರೆ ದೇವತೆಗಳು, ನಾವಂತೂ ಇಂದ್ರನ ಸಿಂಹಾಸನದ ಮೇಲೆ ಕೂಡೋ ಹಾಗಿಲ್ಲ, ಆದರೆ ಒಬ್ಬ ಚಕ್ರವರ್ತಿಯನ್ನು ಭೂಮಿಯಿಂದ ಕರೆದುಕೊಂಡು ಬರೋಣ. ಅವರಿಗೆ ಈ ನಿಯಮ ಇಲ್ಲ, ಒಬ್ಬ ದೇವತೆ ಇನ್ನೊಬ್ಬನ ಪದವಿಯ ಮೇಲೆ ಕೂಡಬಾರದು ಅಂತ ಇದ್ದಂತೆ ಮನುಷ್ಯರಿಗೆ ಚಕ್ರವರ್ತಿಗಳಿಗೆ ಆ ನಿಯಮ ಇಲ್ಲ, ಅವರನ್ನು ಕರೆದುಕೊಂಡು ಬರೋಣ ಅಂತ ನಹುಷನನ್ನು ಕರೆದುಕೊಂಡು ಹೋಗ್ತಾರೆ. ಆ ನಹುಷನ ಯೋಗ್ಯತೆ ಎಷ್ಟು ದೊಡ್ಡದು ನೋಡಿಕೊಳ್ಳ್ರಿ. ಏನು ಪುಣ್ಯ ಮಾಡಿದ್ದ ಆ ಮಹಾನುಭಾವ. ಅಷ್ಟು ಪುಣ್ಯವಂತನಾದದ್ದರಿಂದ ಆ ನಹುಷನನ್ನೇ ಇಂದ್ರನ ಸಿಂಹಾಸನದ ಮೇಲೆ ಕೂಡಿಸಬೇಕು ಅಂತ ಕರೆದಿದ್ದಾರೆ, ಕರೆದುಕೊಂಡು ಹೋಗಿದ್ದಾರೆ. ಇಂದ್ರನ ಸಿಂಹಾಸನದ ಮೇಲೆ ಕೂಡೋದಂದರೆ ಏನು ಚೇರ್ ಮೇಲೆ ಕೂತು ಬಿಟ್ಟರೆ ಅವನು ಚೇರ್ಮನ್ ಆಗ್ತಾನ? ಜವಾಬ್ದಾರಿ ಎಷ್ಟಿರ್ತದೆ, ಕೆಲಸ ಎಷ್ಟಿರ್ತದೆ. ಹಾಗಾದರೆ ಆ ಶಕ್ತಿ ಸಾಮರ್ಥ್ಯಗಳು ಬೇಕು ಅಂತ ಯಾರು ನಿನ್ನ ಕಣ್ಣು ಎದುರಿನಲ್ಲಿ ಬರ್ತಾರೋ ಅವರ ಬಲ, ಅವರ ತಪಸ್ಸು ಅದನ್ನೆಲ್ಲ ಆಕರ್ಷಣೆ ಮಾಡಿ ನಿನ್ನಲ್ಲಿ ತಂದುಕೊಳ್ಳುವ ಒಂದು ವಿಶೇಷವಾದ ಶಕ್ತಿಯನ್ನು ನಿನಗೆ ಕೊಡ್ತೇನೆ ಅಂತ ಅವನಿಗೆ ವರ ಬೇರೆ ಕೊಟ್ಟಿದ್ದಾರೆ. ಆ ವರದಿಂದ ಎದುರಿಗೆ ಯಾರು ಬಂದರೂ ಅವರ ಬಲ, ಅವರ ತಪಸ್ಸು ಇವನಿಗೆ ಬರಬೇಕು. ಹಾಗಾಗಿ ಅಂತಹ ತಪಸ್ಸು, ಅಂತಹ ಬಲ, ಅದರಿಂದ ಎಲ್ಲರನ್ನೂ ಆಳುವಂತಹ ಒಂದು ದೊಡ್ಡ ಸ್ಥಾನದಲ್ಲಿ ಕುಳಿತಿದ್ದಾನೆ. ಆದರೆ ಪ್ರಾರಬ್ಧ ಕರ್ಮ, ದುರ್ದೈವ, ಅವನಿಗೆ ಅಹಂಕಾರ ಬಂದೋಯ್ತು. ಇಷ್ಟು ಪುಣ್ಯ ಇದೆ, ಇಷ್ಟು ಬಲ ಇದೆ, ಇಷ್ಟು ತಪಸ್ಸಿದೆ, ಇಂಥ ದೊಡ್ಡ ಸ್ಥಾನ ಇದೆ, ಇಷ್ಟು ದೊಡ್ಡ 3 ಲೋಕಗಳ ಪ್ರಜೆಗಳನ್ನು ರಕ್ಷಣೆ ಮಾಡುವ ಒಂದು ದೊಡ್ಡ ಸುಯೋಗ ಸಿಕ್ಕಿದೆ, ಮಹಾಪುಣ್ಯವನ್ನು ಪಡೆದುಕೊಳ್ಳುವುದಕ್ಕೆ ಅವಕಾಶ. ಆದರೆ ಎಷ್ಟು ಪುಣ್ಯ ಇತ್ತೋ ಅಷ್ಟು ದಿನ ಚೆನ್ನಾಗಿ ನಡೆಯಿತು. ಪುಣ್ಯ ಬಹಳ ಆದಾಗ ಅಹಂಕಾರ ಬಂತು. ನನ್ನ ಸಮಾನ ಯಾರಿಲ್ಲ ಅನ್ನುವಂತಹ ದುರಹಂಕಾರ. ಆ ಅಹಂಕಾರದಿಂದ ಎಷ್ಟು ಅನರ್ಥವನ್ನು ಮಾಡಿಕೊಂಡಿದ್ದಾನೆ ಅಂದರೆ, ಇಂದ್ರದೇವರ ಸಿಂಹಾಸನದ ಮೇಲೆ ಕೂಡಬೇಕು ಅಂದರೆ ಕೂಡಬೇಕು, ಅದು ಎಷ್ಟು ಕೆಲಸನೋ ಅಷ್ಟು ಮಾಡಬೇಕಷ್ಟೇ ಹೊರತು ಇಂದ್ರದೇವರ ಮಡದಿಯಾದ ಶಚೀದೇವಿಯನ್ನು ಅಪೇಕ್ಷೆ ಪಟ್ಟಿದ್ದಾನೆ. ಅದೇ ಅಧಃಪತನಕ್ಕೆ ಕಾರಣ ಆಯಿತು. ಅವಳು ಹೇಳಿದ್ಲು, ಯಾರೂ ಕೂಡದ ಒಂದು ವಾಹನದೊಳಗೆ ಕುಳಿತು ನೀನು ಬಾ ಅಂತ. ಇವನನ್ನು ಅಧೋಗತಿಗೆ ಕಳಿಸೋದಕ್ಕಾಗಿಯೇ ಆ ರೀತಿ ಹೇಳಿದ್ದಾಳೆ. ಸಪ್ತರ್ಷಿಗಳ ವಾಹನದಲ್ಲಿ ಕುಳಿತು ಹೋಗ್ತಾನೆ. ಯಾವ ಸಪ್ತರ್ಷಿಗಳನ್ನು
ಅತ್ಯಂತ ಗೌರವದಿಂದ ಭಕ್ತಿಯಿಂದ ಕಾಣಬೇಕು. ಅಷ್ಟು ಪೂಜ್ಯರು ಅಂತಹ ಮಹಾನುಭಾವರಾದ ಸಪ್ತರ್ಷಿಗಳನ್ನು ತನ್ನ ಪಲ್ಲಕ್ಕಿಯನ್ನು ಹೊರುವುದಕ್ಕೆ ಹೇಳಿ ಆ ವಾಹನದೊಳಗೆ ತಾನು ಕುಳಿತು ಹೊರಟ್ರೆ ಅಗಸ್ತ್ಯರು ಪ್ರಶ್ನೆ ಕೇಳಿದ್ದಾರೆ ವೇದದ ಪ್ರಾಮಾಣ್ಯದ ವಿಷಯದಲ್ಲಿ. ಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ, ವೇದ ಪ್ರಮಾಣನೋ ಅಲ್ವೋ ಅಂತ. ವೇದ ಪ್ರಮಾಣ ಅಂತವನು ಉತ್ತರ ಕೊಟ್ಟರೆ, ವೇದವನ್ನು ಪ್ರಮಾಣ ಅಂತ ಒಪ್ಪುವ ನೀನು ವೇದದಲ್ಲಿನ ಪರದಾರಾನ್ ಗಚ್ಚೇತ್, ಎಂದಿಗೂ ಪರಸ್ತ್ರೀಯರನ್ನು ಅಪೇಕ್ಷೆ ಪಡಬಾರದು ಅಂತಿದೆ, ನೀನು ಯಾಕೆ ಇಂತಹ ಕೆಲಸ ಮಾಡ್ತಾ ಇದ್ದಿ, ತಿರುಗಿ ಹೋಗು ಅಂತ ಅವನಿಗೆ ಹೇಳಬೇಕು. ಇನ್ನು ವೇದವನ್ನು ಅಪ್ರಮಾಣ ಅಂತಂದರೆ ಶಾಪ ಕೊಟ್ಬಿಡೋಣ ಅಂತ ವಾಪಸ್ ಕಳಿಸೋಣ. ಏನಿದ್ರೂ ಅವನನ್ನು ವಾಪಸ್ ಕಳಿಸೋದೆ, ಶಾಪ ಕೊಟ್ಬಿಡೋಣ ಅಂತ. ಈ ಸಂದರ್ಭದಲ್ಲಿ ಅವನು ವೇದಗಳನ್ನು ಅಪ್ರಮಾಣ ಅಂತ ಹೇಳಿ ಅಗಸ್ತ್ಯರಿಗೆ ತಿರಸ್ಕಾರ ಮಾಡಿ ಪಾದದಿಂದ ಪ್ರಹಾರ ಮಾಡಿದರೆ ಆಗ ಶಾಪವನ್ನು ಕೊಟ್ಟಿದ್ದಾರೆ. ಅಲ್ಲಿ ಇರುವಂತಹ ಬ್ರಹ್ಮದೇವರೇ, ಭೃಗು ಋಷಿಗಳು, ಬ್ರಹ್ಮದೇವರು ವಿಶೇಷವಾಗಿ ಶಾಪವನ್ನು ಕೊಟ್ಟು ಅಜಗರನಾಗಿ ಬೀಳು ಅಂತ. ಅವರ ಜಟಾದಲ್ಲಿ ಲೀನರಾದ ಭೃಗು ಋಷಿಗಳು, ಅಲ್ಲಿರುವ ಬ್ರಹ್ಮದೇವರು ಶಾಪ ಕೊಡ್ತಾರೆ, ನೀನು ಅಜಗರನಾಗಿ ಬೀಳು ಅಂತ. ಮೊನ್ನೆ ತಿಳಿತಾ ಇದ್ರಿ, ನಾವು ಮಾಡಿದ ಕರ್ಮಗಳ ಫಲವನ್ನು ದೇವರು ಎಷ್ಟು ಕರಾರುವಾಕ್ಕಾಗಿ ಕೊಡ್ತಾನೆ ಅಂತ ನೋಡಿಕೊಳ್ಳಿ. ಎಷ್ಟು ದೊಡ್ಡ ಸ್ಥಾನದೊಳಗಿದ್ದ ಇವನು, ಇಂದ್ರ ಪದವಿಯಲ್ಲಿದ್ದ. ಎದರ ಮೇಲೆ ಹೋಗಬೇಕು ಅಂದ, ವಾಹನದ ಮೇಲೆ, ಅದು ಸಪ್ತರ್ಷಿಗಳು ಹೊರುವ ವಾಹನದೊಳಗೆ ಕುಳಿತು ಹೋಗಬೇಕು ಅಂತ ಅಪೇಕ್ಷೆ ಪಟ್ಟವ. ಆದರೆ ಆ ಮಾಡಿದ ತಪ್ಪಿಗೆ, ಅಪರಾಧಕ್ಕೆ ಎಂತಹ ಸ್ಥಿತಿಗೆ ಬಂದ ಅಂದರೆ, ಇಂದ್ರನ ಸಿಂಹಾಸನ ಹೋಯಿತು, ಸಾಮಾನ್ಯ ತನ್ನ ಸಿಂಹಾಸನದ ಮೇಲೂ ಕೂಡಲಿಕ್ಕೆ ಆಗಲಿಲ್ಲ. ವಾಹನ ಅಲ್ಲ, ಕಾಲಿನಿಂದ ನಡೆಯಲಿಕ್ಕೂ ಆಗದೆ, ಕಾಲೇ ಇಲ್ಲದ ಮೈಯನ್ನೇ ಸರಿಸಿಕೊಂಡು ಓಡಾಡುವ ಹಾವಾಗಿ ಬಿದ್ದಿದ್ದ. ಹೇಗಿದ್ದು ಹೇಗಾದ ನೋಡಿಕೊಂಡು. ಯಾಕೆ ಅಂದರೆ ಅಂತಹ ಅಪರಾಧ, ಮಹಾತ್ಮರ ದ್ರೋಹ ಮಾಡಿದ್ದಕ್ಕೆ, ಮಾಡಬಾರದ ಅಪೇಕ್ಷೆಯನ್ನು ಮಾಡಿದ್ದಕ್ಕೆ ಅಷ್ಟು ಅಧೋಗತಿಯನ್ನು ಅವನು ಹೊಂದಿದ್ದಾನೆ. ಆದರೆ ಅವನಿಗೆ ಒಂದು ಪರಿಹಾರವನ್ನು ತಿಳಿಸಿದ್ದಾರೆ. ಯಾವಾಗ ಒಬ್ಬ ವ್ಯಕ್ತಿ ನಿನ್ನ ಎದುರಿಗೆ ಬರ್ತಾನೆ, ನೀನು ಅವನಿಗೆ ಪ್ರಶ್ನೆಗಳನ್ನು ಮಾಡ್ತಿ, ಅವನನ್ನು ಮೈ ಸುತ್ತಿಕೊಳ್ತೀಯ, ಅನೇಕ ಪ್ರಶ್ನೆಗಳನ್ನು ಕೇಳಿದಾಗಲೂ ಅಥವಾ ಅವನಿಗೆ ಭಾರೀ ಬಲ, ಭಾರೀ ಬಲಿಷ್ಠನಾಗಿದ್ದರೂ ಕೂಡ ತನ್ನ ಶಕ್ತಿಯಿಂದಲೂ ಬಿಡಿಸಿಕೊಳ್ಳೋದಿಲ್ಲ, ನಿನ್ನ ಪ್ರಶ್ನೆಗಳಿಗೆ ಯಾವ ಉತ್ತರಗಳನ್ನೂ ಕೊಡೋದಿಲ್ಲ. ಆ ಸಂದರ್ಭದಲ್ಲಿ ನೀನೇನು ಕಣ್ಣೆದರಿಗೆ ಕಂಡವರ ಬಲ ತಪಸ್ಸನ್ನೆಲ್ಲ ಪಡೆದುಕೊಂಡಿದ್ದೀಯಲ್ಲ, ಅದೆಲ್ಲ ಅವರಿಗೆ ಟ್ರಾನ್ಸ್ಫರ್ ಆಗತ್ತೆ. ಆಗ ನಿನಗೆ ಮೋಚನೆ ಆಗ್ತದೆ ಅಂತ. ಭೀಮಸೇನ ದೇವರು ಆ ಸ್ಥಳಕ್ಕೆ ಬರ್ತಾರೆ. ಭೀಮಸೇನ ದೇವರ ಮೈಯನ್ನು ಸುತ್ತಿಕೊಳ್ತಾನೆ, ಪ್ರಶ್ನೆಗಳನ್ನು ಕೇಳ್ತಾನೆ. ಯಾವುದಕ್ಕೂ ಭೀಮಸೇನ ದೇವರು ಉತ್ತರ ಕೊಡುವುದಿಲ್ಲ. ಉತ್ತರ ಕೊಡೋದು ಬೇಡ, ತಮ್ಮ ಬಲದಿಂದಲೂ ಅವನನ್ನು ದೂರ ಸರಿಸಬಹುದಾಗಿತ್ತು ಪ್ರಶ್ನೆಗಳಿಗೆ ಉತ್ತರ ಕೊಡದೆ. ಆದರೆ ಅವನಲ್ಲಿ ಯೋಗ್ಯತೆಯನ್ನು ಮೀರಿ ತಪಸ್ಸು, ಬಲ ಎಲ್ಲರದ್ದೂ ಏನು ಸಂಗ್ರಹ ಆಗಿತ್ತಲ್ಲ, ಅದು ಸ್ವರ್ಗವನ್ನು ಆಳುವುದಕ್ಕೆ ಬೇಕಾಗಿತ್ತು. ಈಗ ಕೆಲಸ ಇಲ್ಲ, ಅದನ್ನು ವಾಪಸ್ ತಕ್ಕೋಬೇಕಾಗಿದೆ. ಬಲ ಇದ್ದರೂ ಬಿಡಿಸಿಕೊಳ್ಳದಿದ್ದರೆ ಅವರಿಗೆ ಇದು ಟ್ರಾನ್ಸ್ಫರ್ ಆಗ್ತದೆ ಅಂತ ಹೇಳಿರ್ತಾರಲ್ವೋ, ಅದಕ್ಕಾಗಿ ಸುಮ್ಮನೆ ನಿಂದಿದ್ದಾರೆ. ಎಲ್ಲ ಬಲ ತಪಸ್ಸು ಭೀಮಸೇನ ದೇವರಿಗೆ ಬಂತು, ಸ್ವತಃವ ಇತ್ತು, ಅವನಿಗೆ ಕಡಿಮೆ ಮಾಡಬೇಕಾಗಿತ್ತು ಅನ್ನೋದಕ್ಕಾಗಿ ಅದನ್ನು ತೆಗೆದುಕೊಂಡ್ರು. ಅವನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿಲ್ಲ, ಸುಮ್ಮನೆ ಇದ್ದರು. ಯಾಕೆ ಅಂದರೆ ವಿದ್ಯೋಪಜೀವನವನ್ನು ಮಾಡಬಾರದು. ಹಾವು ಸುತ್ತಿದೆ, ನೋಡುವವರ ದೃಷ್ಟಿಯಲ್ಲಿ ದೊಡ್ಡ ಆಪತ್ತು. ಒಂದು ಮಾತು ಉತ್ತರ ಕೊಟ್ಟಿದ್ದರೆ ಮುಗದೇ ಹೋಗ್ತಿತ್ತು, ಕೊಡಲಿಲ್ಲ ಉತ್ತರವನ್ನು. ಯುಧಿಷ್ಠಿರ ಬಂದು ಅವನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಾಗ ಆಗ ಭೀಮಸೇನ ದೇವರು ಹೊರಗೆ ಬಂದಿದ್ದಾರೆ. ಈ ರೀತಿ ಜ್ಞಾನ ಮೇರುವಾಗಿದ್ದರೂ, ಸರ್ವಜ್ಞ ಶಿಖಾಮಣಿಗಳಾಗಿದ್ದರೂ ಕೂಡ ತಮ್ಮ ಬದುಕಿಗಾಗಿ ವಿದ್ಯೆಯನ್ನು ಉಪಯೋಗಿಸದೇ ಇದ್ದವರು ಭೀಮಸೇನ ದೇವರು. ಅಂದರೆ ವಿದ್ಯೆಯನ್ನು ಹೇಗೆ ಉಪಯೋಗಿಸಬೇಕು ಅಂತ ಜಗತ್ತಿಗೆ ಪಾಠವನ್ನು ಕಲಿಸಿದ್ದಾರೆ. ಈ ರೀತಿಯ ಅದ್ಭುತವಾದ
ಆ ಶುದ್ಧ ಭಾಗವತ ಧರ್ಮವನ್ನು ಪರಿಪಾಲನೆ ಮಾಡಿದಂತಹ ಮಹಾನುಭಾವರು ಭೀಮಸೇನ ದೇವರು. ಅವರ ಆದರ್ಶವನ್ನು ಮನಸ್ಸಿನಲ್ಲಿ ನಾವೆಲ್ಲ ಇಟ್ಟುಕೊಂಡು ಯಥಾಶಕ್ತಿಯಾಗಿ ಭಾಗವತ ಧರ್ಮವನ್ನು ಪರಿಪಾಲನೆ ಮಾಡಬೇಕು.